ನೆಕ್ಸ್ಟ್ ಅದೇ ಈ ಕಡೆ ಇದೆ. ಇಲ್ಲಿ ಏನೇನೋ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಸಿ ಪ್ಯಾಲೇಸ್ ಸೈಟ್ ಯಾವ ಥರ ಇರ್ಬೋದು ಅಂತ. ಸ್ಟೋನ್ ಮೆಟೀರಿಯಟ್ಸ್ ಐರನ್ ಮೆಟೀರಿಯಟ್ಸು ಫೌಂಡ್ ಅಟ್ ಸಹರಾ ಡೆಸರ್ಟು ಮೊರಾಕೋ. ಸಹರಾ ಡೆಸರ್ಟ್ ಮೊರಾದಲ್ಲ ಇದು ಸಿಕ್ಕಿರೋದು. ಇದು ಸ್ಟೋನ್ ಮೆಟೀರಿಯಟ್ ಸಹರಾ ಡೆಸರ್ಟಲ್ಲೇ ಇದು ಸಿಕ್ಕಿದ್ದು ಮೆಟೀರಿಯಟ್ಗಳು. ಅದು ನಿಮಗೆ ಗೊತ್ತಿರ್ಬೋದು, ಮೇಲ್ಗಡೆ ಟ್ರೋಪೋಸ್ಪಿಯರ್, ಸ್ಟಾಟೋಸ್ಪಿಯರ್, ಮೀಸೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತಿದೆ. ಅಲ್ಲಿ ಮೀಸೋಸ್ಪಿಯರ್ಗೆ ಆ ಕಡೆಯಿಂದ ಬಂದೇಟ್ಲಿ ಎಲ್ಲದು ಫುಲ್ ಕೋಲ್ಡ್ ಇರೋದ್ರಿಂದ ಟೆಂಪ್ರೇಚರು ಮೀಟೀರಿಯಟ್ಸ್ ಎಲ್ಲ ಬಂದರೆ ಅಲ್ಲೇ ಛಿದ್ರ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಯೂಸರ್ ನ್ಯಾವಿಕ್ ರಿಸೀವರ್. ನ್ಯಾವಿಕ್ ನಮ್ಮದೇ ಓನ್ ಸ್ಯಾಟಲೈಟ್ ಸಿಸ್ಟಮ್ ಇರೋದು. ಈಗ ನಾಸಾದ ನಾವು ಹೆಂಗೆ GPS ಅಂತ US ಯೂಸ್ ಮಾಡ್ತೀವಿ, ಅದೇ ರೀತಿ ನಮ್ಮ ಭಾರತದಲ್ಲೇ ನಾವಿಕ್ ಯೂಸ್ ಮಾಡ್ತೀವಿ. ಸ್ಯಾಟಲೈಟ್ ಲಿಂಕು ನಾವಿಕ್ ಸಿಸ್ಟಮ್. ನಾವಿಕ್ ಇಂಡಿಯಾಸ್ ಓನ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, ಸಿಂಬಲ್ ಆಫ್ ಆತ್ಮನಿರ್ಭರ್ ಭಾರತ್ ಅಂತ. ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಂಡಿಯಾಸ್ ಓನ್ ನ್ಯಾವಿಗೇಷನ್ ಸಿಸ್ಟಮ್. ನಮಗಿರೋದು 2:15 ನೋಡಿ. ಇಲ್ಲೇ ಡಿಜಿಟಲ್ ಇದಾಕಿದ್ದಾರೆ. ಇನ್ನು ಟೈಮ್ ಇದೆ. 50 kg ಪ್ಲಾಸ್ಟಿಕ್ ವೇಸ್ಟ್ ರೀಸೈಕಲ್ಡ್ ಟು ಮೇಕ್ ದಿಸ್ ಬೆಂಚ್. ಯುನೈಟೆಡ್ ವೇ ನೋಡಿ, 50 kg ಆಫ್ ಪ್ಲಾಸ್ಟಿಕ್ ವೇಸ್ಟ್ನ ಯೂಸ್ ಮಾಡಿ ರೀಸೈಕಲ್ನ ಈ ಬೆಂಚ್ ಮಾಡಿದ್ದಾರೆ. ಇದು ಅಷ್ಟೇ. ಈ ಕಡೆ ಏನಿದೆ, ಈ ಕಡೆ ಎಕ್ಸಿಟ್. CV ಸರ್ ವಿಶ್ವೇಶ್ವರಯ್ಯ ಅವ್ರದ್ದು. ಹಾಂ, ರೋಹಿಣಿ ಸ್ಯಾಟಲೈಟ್. ನಿಮಗೆ ಗೊತ್ತಿರ್ಬೋದು, ರೋಹಿಣಿ ಅನ್ನೋದು ಸ್ಯಾಟಲೈಟು 1970ರ ದಶಕದಲ್ಲಿ ಫಸ್ಟು ಆರ್ಯಭಟ 1975 ಫಸ್ಟ್ ಉಡಾವಣೆ ಮಾಡಿದ್ದು. ಸೊ ನಮ್ಮದೇ ಫಸ್ಟು ರಾಕೆಟ್ ಕಂಡಿಡಿದ್ದು ರೋಹಿಣಿ ಅಂತ ರಾಕೆಟು. ಆರ್ಯಭಟ ಸ್ಯಾಟಲೈಟು, ರಾಕೆಟ್ ಬಂದು ರೋಹಿಣಿ ಅಂತ ಫಸ್ಟು ಗಗನಯಾನ. ಬಟ್ ಇಲ್ಲೇ ಒಂದು ಸಖತ್ತಿದೆ ವ್ಯೂ. ಗಗನಯಾನ ನೌಕೆ ಉಡಾವಣೆ ಮತ್ತು ಭೂಸ್ಪರ್ಶದ ವಿವರ ಹೆಂಗಾಗುತ್ತೆ ಅಂತ. ನಮ್ಮ ಭೂಮಿಯಿಂದ ಲಾಂಚ್ ಆಗುತ್ತೆ, ಸಪ್ರೇಷನ್ ಅಲ್ಲಾಗುತ್ತೆ, S-200 ಬೂಸ್ಟರು. ಆಮೇಲೆ ಸಿಬ್ಬಂದಿ ಕೋಶದ ಸೇರ್ಪಡೆ ಅಲ್ಲಾಗುತ್ತೆ, ಬೇರ್ಪಡುತ್ತೆ ಸೇವಾ ಕೋಶದ್ದು. ಆಮೇಲೆ 400 ಕಿಲೋಮೀಟ್ರ್ ಆ ಕಡೆ ಇದಾಗುತ್ತೆ. ಅದು ಭೂಸ್ಪರ್ಶ ಆಗಬೇಕಾದ್ರೆ ಯಾವ ಥರ ಆಗುತ್ತೆ ಅಂತ. ಲಾಂಚ್ ಹಿಂಗೆ ಹೋದರೆ ಭೂಸ್ಪರ್ಶ 400 ಕಿಲೋಮೀಟ್ರ್ ಇರ್ಬೇಕಾದ್ರೆ ಎಂಟ್ರಿ ವಾತಾವರಣಕ್ಕೆ ಮರುಪ್ರವೇಶ ಆಗುತ್ತೆ. ಸರ್ವಿಸ್ ಮಾಡಲ್ ಸಪ್ರೇಷನ್ ಆಗುತ್ತೆ, ಎಂಟ್ರಿ ಆಗುತ್ತೆ. ನೋಡಿ, ನಿಮ್ಮ ಯಾರಾದರೂ ಇದ್ದರೆ ಇಲ್ಲೂ ಕರ್ಕೊಬಂದು ನಿಮ್ಮ ಮಕ್ಕಳದವ್ರನ್ನೆಲ್ಲ ಶೋ ಮಾಡ್ಬೋದು. ಸಖತ್ತಾಗಿದೆ. ಐಡಿಯಾ ಚೆನ್ನಾಗಿ ಬರುತ್ತೆ. ಸ್ಕೂಲ್ಗಳು ಈ ಥರ ಪ್ರಾಜೆಕ್ಟ್ ಮಾಡಿಸ್ಬೋದು. ನೋಡಿ, ಕಪ್ಪು ಕುಳಿಗೆ ಹೋದರೆ ಈ ಥರ ಎಳೆದಾಕ್ಬಿಡುತ್ತೆ ಅಂತ. ಕಪ್ಪು ಕುಳಿ ಇದ್ದರೆ ಹಿಂಗೆ ಕಾಣುತ್ತೆ ಕಪ್ಪು ಕುಳಿ. ಇದು ಟೈಮು. ಮತ್ತು ಇದು ಗಗನಯಾನ, ಭಾರತ ಪ್ರಥಮ ಮಾನವ ಸಹಿತ ಅಂತರಿಕ್ಷ ಯಾನ ಯಾವಾಗುತ್ತೆ. ಇದುವರೆಗೂ ನಮ್ಮವ್ರು ಯಾರೂ ಅಂತರಿಕ್ಷಕ್ಕೆ ಮಾನವ ಸಹಿತ ಕಳಿಸಿಲ್ಲ, ಬರೀ ಸ್ಯಾಟಲೈಟ್ ಕಳಿಸೋದಾಗಿದೆ. ಫಸ್ಟ್ ಟೈಮ್ ಸುಭಾಂಶು ಶುಕ್ಲಾ ಅವ್ರೂ ಈ ಸರಿ, ಅಂದರೆ ರಾಕೇಶ್ ಶರ್ಮಾ ಅವರು ಹೋಗಿದ್ದಾರೆ. ಈ ಸರಿ ಕಲ್ಪನಾ ಚಾವ್ಲಾ ಅವರು ವಿದೇಶಿ, ಮತ್ತು ಇವಾಗ ರೀಸೆಂಟಾಗಿ ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ದಾರೆ. ಬಟ್ ನಮ್ಮ ಇಂಡಿಯಾದಿಂದ ಯಾವುದೇ ನೌಕೆಯಲ್ಲಿ ನಮ್ಮ ಇಂಡಿಯಾದವ್ರನ್ನ ಕಳಿಸಿಲ್ಲ. ಈಗ ಶುಭಾಂಶು ಶುಕ್ಲಾ ಅವ್ರನ್ನೂ ಕೂಡ ಕಳಿಸ್ತಾ ಇದ್ದಾರೆ. ರಷ್ಯಾ ಅಥವಾ ನಾಸಾ ಅಂದ್ಕೊಳ್ತೀನಿ ಅಲ್ಲಿಂದ. ಸೊ ಇವ್ರು 4 ಜನ ಕಳಿಸ್ಬೇಕು ಅಂತ ಈಗ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್, ಅಜಿತ್ ಕೃಷ್ಣನ್, ಕ್ಯಾಪ್ಟನ್ ಅಂಗದ್ ಪ್ರತಾಪ್, ಕಮಾಂಡರ್ ಶುಭಾಂಶು ಶುಕ್ಲಾ ಅವ್ರನ್ನ ಈಗ ಆಲ್ರೆಡಿ ಕಳಿಸ್ತಾ ಇದ್ದಾರೆ. ನೋಡಿ, ಬೇಸಿಗೆ ಶಿಬಿರ ಸಮ್ಮರ್ ಕ್ಯಾಂಪ್ ಇದೆ. ಇಲ್ಲಿ ಸೂರ್ಯಗ್ರಹಗಳು, ಉಪಗ್ರಹಗಳ ಬಗ್ಗೆ, ಪ್ಲ್ಯಾನೆಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸೌರಮಂಡಲ ವಿಸ್ತಾರ ಯಾವ ರೀತಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಟ್ಲೈಟ್ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಒಂದು ಸ್ಯಾಟ್ಲೈಟ್ ನಮ್ಮ ಭೂಮಿ ಸುತ್ತ ಎಷ್ಟು, ಐ ಥಿಂಕ್ 90 ನಿಮಿಷಕ್ಕೆ ಒಂದು ಸಲ ಒಂದು ರೊಟೇಷನ್ ಬರುತ್ತೆ ಸ್ಯಾಟ್ಲೈಟು. ಸೊ 16 ಸರಿ ನಮ್ಮ ಭೂಮಿನ ಒಂದು ಸರಿ ರೊಟೇಷನ್ ಆಗುತ್ತೆ. 16 ಸಲ ಯಾರು ಸ್ಯಾಟ್ಲೈಟ್ಲಿ, ಈಗ ನಮ್ಮದು ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಬಾಹ್ಯಾಕಾಶ ನೌಕೆದಲ್ಲಿ ಇದ್ದಾರಲ್ಲ ಅವರು 16 ಸರಿ ಸೂರ್ಯೋದಯ, 16 ಸರಿ ಸನ್ ರೈಸ್ ನೋಡ್ತಾರೆ. 16 ಸರಿ 90 ನಿಮಿಷಕ್ಕೆ ಒಂದು ಸಲ ರೊಟೇಷನ್ ಆಗುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಒಂದು ದಿನಕ್ಕೆ 16 ಸರಿ ರೊಟೇಷನ್ ಆಗುತ್ತೆ.